ಹೌದು ಪಾಪ ನಮ್ಮ ಹುಡುಗರೆಲ್ಲ ಗಾಳಿಪಟ ನೋಡಿದ್ರು ನಿಮ್ಗೆ ಉಂಗಲ್ಲಿದ್ರು ಅವಾಗಿಂದನು ಎಲ್ಲಿ ಭಾವನಾ ರಾವ್, ಅಯ್ಯೋ ಭಾವನಾ ರಾವ್ ಎಲ್ಲಿ ಅಂತ ಪರ ಪರ ತಲೆಲ್ಲ ಕೆರ್ಕೊಂಡಿದ್ರು ಎಲ್ಲಿ ಮುಂಗಾರು ಮಳೆ ಡೈಲಾಗ್ ಹೌದು ಮುಂಗಾರು ಮಳೆಯಿಂದ ಗಾಳಿಪಟದ ಮುಂದೆ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಹೇಗಿದ್ದೀರಾ, ನೋಡಕ್ ಬೇರೆ ಹಿಂಗೇ ಇದ್ದೀರಾ ಅವಾಗಿಂದ ಅವತ್ತು ನೋಡಿದ್ರು ಭಾವನಾ ರಾವ್ ಹಿಂಗೆ ಇದ್ದಾರೆ, ಇವತ್ತು ನೋಡಿದ್ರು ಹಿಂಗೆ ಇದ್ದಾರೆ. ಎಸ್ ಹಿಂಗೆ ಇದ್ದೀನಿ. ಚೇಂಜು ಆಗಲ್ಲ ಅನ್ಕೊತೀನಿ. ಇನ್ನು 20 ವರ್ಷ ಆದರೂ ಹಿಂಗೆ ಇರ್ತೀನಿ. ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಒಳ್ಳೆ ಜೀನ್ಸ್ ಕೊಟ್ಟಿದ್ದಾರೆ ನನಗೆ. ಅವರಿಗೆ ಏಜ್ ಆಗಲ್ಲ. ಏಜ್ ಆಗಲ್ಲ. ಇಟ್ಸ್ ಆಲ್ ಇನ್ ದ ಮೈಂಡ್ ಆ್ಯಕ್ಚುಲಿ ಏಜ್ ಏನೋ ಟಿಲ್ಲ ಇವಾಗ ಗ್ರೇ ಗೇಮ್ಸ್ ರಿಲೀಸ್ ಆಯಿತು, ಹೊಂದಿಸಿ ಬರಿ ಫಿಲ್ಮ್ ರಿಲೀಸ್ ಆಯಿತು. ಗ್ರೇ ಗೇಮ್ಸ್ ತುಂಬ ಚೆನ್ನಾಗಾಯಿತು ಇನ್ಫ್ಯಾಕ್ಟ್. ಆ್ಯಂಡ್ ಹೊಂದಿಸಿ ಬರಿ ಒಳ್ಳೆ ಕ್ರಿಟಿಕಲ್ ಅಕ್ಲೇಮ್ ಸಿಕ್ತು ನಮಗೆ. ಇವಾಗ ನೆಕ್ಸ್ಟು ರಾಜ್ಬಿ ಶೆಟ್ಟಿ ಮತ್ತು ದುನಿಯಾ ವಿಜಯ್ ಅವ್ರ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ ಜಡೇಶ್ ಅವ್ರ ಡೈರೆಕ್ಷನಲ್ಲಿ. ಆ್ಯಡ್ ಶೂಟ್ಸ್ ನಡೀತಾ ಇದೆ. ಬ್ಯುಸಿ ಇದ್ದೀನಿ. ಯಾ ನೋಡಿ ಎಷ್ಟು ಹೊಟ್ಟೆ ಕಿಚ್ಚಂತ ಅಂದರೆ ನಿಮ್ಮ ಹುಡುಗರಿಗೆ ನಿಮ್ಮ ಜೊತೆ ಮಾತಾಡೋದು ಬೇಡ ಅಂತೇಳಿ ಲೈಟ್ ಆಫ್ ಮಾಡಿದಾರಲ್ಲ. ಮಾಡಿದೆ. ವೆರಿ ವೆರಿ ಬ್ಯಾಡ್. ಸಪೋರ್ಟ್ ಮಾಡಬೇಕು ಬಿಡು. ಇವಾಗ ಯೋಚನೆ ಮಾಡಿ 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 ಇಲ್ಲಾಂದ್ರೆ ನೀವು ಆಡ್ಬೇಕಾರೆ ಮತ್ತೆ ಸಪೋರ್ಟ್ ಮಾಡಲ್ಲ. ಹೇಳಿದ್ದೀನಿ ಇವಾಗ ನಾವೆಲ್ಲ ದುಬೈವರೆಗೂ ಬರ್ತಾ ಇದೀವಿ ನಿಮ್ಮ ಸಪೋರ್ಟ್ ಮಾಡೋಕ್ಕೆ. ನೀವು ಬೆಂಗಳೂರಲ್ಲೇ ಬರಬೇಕು ಸಪೋರ್ಟ್ ಮಾಡೋಕ್ಕೆ ಅಂತ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ. ಎಸ್ ಫೈನಲ್ ಆಗಿ ಏನು ಹೇಳ್ತೀರಾ? ರಾಜ್ ಕಪ್ ಬೇರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ದುಬಾಯಲ್ಲಿ ಮಿನುಗುತ್ತೆ. ಸೊ ಏನು ಹೇಳ್ತೀರಾ ಫೈನಲ್ ಆಗಿ? ಅವ್ರ ಹೆಸರು ಯಾವಾಗಲೂ ಮಿಣುಕ್ತಾ ಇರುತ್ತೆ, ಎಲ್ಲ ಕಡೆ ಇಡೀ ವರ್ಲ್ಡಲ್ಲೇ ಮಿಣುಕ್ತಾ ಇರುತ್ತೆ. ಇನ್ನು ನೂರು ಜನ್ರೇಷನ್ಸ್ವರೆಗೂ ಅದು ಇಟ್ ವಿಲ್ ಬಿ ಶೈನಿಂಗ್ ಆ್ಯಂಡ್ ಸ್ಪಾರ್ಕ್ಲಿಂಗ್. ಈ ಥರ ಹೇಳ್ಬಿಟ್ರೆ ನಂಗೆ ಒಂಥರ ಅಪ್ಪು ಸರಿ ನಾಪ್ಕೊಂಡ್ಬಿಟ್ಟು ಬ್ಲ್ಯಾಂಕ್ ಆಗ್ಬಿಡುತ್ತೆ ತಲೆ. ಅವಾಗ ಸರ್ ಫೇವ್ರೇಟ್ ಯಾರಿಗೆ ಫೇವ್ರೇಟ್ ಇಲ್ಲ? ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಅಫ್ಕೋರ್ಸ್ ಎವ್ರಿ ಡೇ ಯಾವಾಗ ಅವ್ರು ಎಲ್ಲಿ ಹೋದ್ರೂ ಅವ್ರ ಫೋಟೋ ನೋಡಿದಾಗ ಏನೋ ಒಂಥರ ಸಂಕಟ ಆಗುತ್ತೆ, ಅದು ಹೇಳ್ಕೊಳಕ್ಕಾಗಲ್ಲ. ಆ್ಯಂಡ್ ಐ ವರ್ಕ್ ವಿತ್ ದೆಮ್ ಒಂದೆರಡು ಆ್ಯಡ್ ಶೂಟ್ಸ್ ಮಾಡಿದ್ದೀನಿ ನಾನು ಅವ್ರ ಜೊತೆ. ಚೆನ್ನೈಯಲ್ಲಿ ಮಾಡಿದ್ದು. ಐ ಸ್ಟಿಲ್ ರಿಮೆಂಬರ್. ನಾನು ಯೂಶ್ವಲಿ ಶೂಟ್ಸ್ ಏನಾದರೂ ಇದ್ದರೆ ಪ್ರೀವಿಯಸ್ ಡೇನೇ ಹೋಗ್ಬಿಡ್ತೀನಿ ನಾನು, ಬಿಕಾಸ್ ನಂಗೆ ರೆಸ್ಟ್ ಬೇಕು ಹಂಗೆ ಹಿಂಗೆ ಅಂತೆಲ್ಲ ಇರುತ್ತೆ. ಬಟ್ ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ಕೇಳ್ತಾ ಫುಲ್ ಅಂತಿದ್ರು, ಹಿಂಗಂತ ಹಿಂಗೆ ಫ್ರೆಶ್ ಆಗಿ ಟ್ರೈ ಮಾಡ್ತಾಯಿದ್ರು ಕಣ್ಣೆಲ್ಲ ಹಿಂಗೆಲ್ಲ ಅಂದ್ಕೊಂಡು. ಸೊ ಏನಾಯಿತು, ಡಿಂಟ್ ಹ್ಯಾವ್ ಎನಫ್ ಸ್ಲೀಪ್ ಅಂತ. ಇಲ್ಲ ನಾನು 4 ಗಂಟೆ ಬೆಳಗ್ಗೆ ಎದ್ದು ಜಿಮ್ ಮಾಡಿ ಟಕ್ಕಂತ ಏರ್ಪೋರ್ಟ್ಗೆ ಹೋಗಿ ಡೈರೆಕ್ಟಾಗಿ ಸ್ಟುಡಿಯೋಗೆ ಬಂದಿದ್ದೀನಿ ಅಂತ. ಡೈರೆಕ್ಟಾಗಿ ಸ್ಟುಡಿಯೋಗೆ ಶೂಟಿಂಗಿಗೆ ಬಂದಿದ್ದೀನಿ. ಇವಾಗ ಇದು ಮಾಡ್ಕೊಂಡು ಮತ್ತೆ ಹೊರಡಬೇಕು ಸಾಯಂಕಾಲ, ನಾಳೆ ಇನ್ನೊಂದು ಶೂಟ್ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಆವಾಗಲೇ ಅಪ್ಪ ಅನ್ಕೊತಾ ಇದ್ದೆ. ಬಟ್ ಹಂಗಂತ ಸಖತ್ ಅವ್ರಿಗೆ ಊಟ ಬಿರಿಯಾನಿ ಬರೀ ವಿ ಯೂಸ್ ಟು 2 ಶೂಟ್ ಮಾಡಿದ್ದ ದಿವಸದಲ್ಲಿ ನಾವು ಬರೀ ಎಕ್ಸಸೈಸ್ ವರ್ಕೌಟ್ ಊಟ ತಿಂಡಿ ಇದ್ರ ಬಗ್ಗೆನೇ ಡಿಸ್ಕಷನ್ಸ್ ಆಗ್ತಾಯಿತ್ತು ನಮಗೆ. ಆ್ಯಂಡ್ ನಂಗೆ ಹೇಳೋರು ನಾನ್ ವೆಜ್ ತಿನ್ನಬೇಕು ಅಂತ, ಬಿಕಾಸ್ ಐ ಆಮ್ ಅ ವೆಜಿಟೇರಿಯನ್. ಟೇಸ್ಟ್ ಗೊತ್ತಾಗುತ್ತೆ ನಿಂಗೆ ಅವಾಗ ನಾನ್ ವೆಜ್ ತಿನ್ನಬೇಕು ಅಂತ ಎಲ್ಲ. ಐ ಮಿಸ್ ಹಿಮ್. ಐ ಮೀನ್ ವಿ ಆಲ್ ಮಿಸ್ ಹಿಮ್. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ, ಬಟ್ ಈ ಥರ ಏನಾದ್ರು ಸಿಕ್ಕಿದ್ರೆ ಸೂಪರ್ ಆಗಿರೋದಲ್ಲ? ಡೆಫಿನೆಟ್ಲಿ. ಅಂದರೆ ವರ್ಕಿನ ಅಫ್ಕೋರ್ಸ್ ಬೇರೆ ಈವೆಂಟ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಿಗ್ತಾ ಇರ್ತಿದ್ರು. ಒಂದು ಏನು ಕಲ್ತಿರೋದು ನಾವೆಲ್ಲಾದರೂ ಹೋದರೆ ಒಂದು ಸೋಷಲ್ ಗ್ಯಾದರಿಂಗು ಈವೆಂಟ್ಗೂ ಎಲ್ಲಾದರೂ ಹೋದರೆ ಗೊತ್ತಿರೋರು ಇರ್ತಾರೆ. ಅಂದರೆ ನಮ್ಗೆ ಇವೆಲ್ಲ ಎಲ್ಲ ಮುಖ ಪರಿಚಯ ಅಲ್ಲ, ನಮಗೆ ಫಿಲಮ್ ಇಂಡಸ್ಟ್ರಿ ಆಗ್ಬೋದು ಅವ್ರಾಗ್ಬೋದಲ್ಲ, ಮುಖ ಪರಿಚಯ ಇರುತ್ತೆ. ಬಟ್ ಹೋಗಿ ಹೆಂಗೆ ಮಾತಾಡ್ಸೋದು ಅಂತ ನಾವು ಒಂದು ಸ್ವಲ್ಪ ಹಿಂಜರಿತೀವಿ. ಅಪ್ಪು ಸರ್ ಹಂಗಿರ್ತಿರ್ಲಿಲ್ಲ. ಐ ಸ್ಟಿಲ್ ರಿಮೆಂಬರ್, ಯಾವುದೋ ಒಂದು ರೆಸ್ಟೋರೆಂಟ್ ಓಪನಿಂಗಿಗೆ ಬಂದಿದ್ರು, ಅವ್ರು ಅಲ್ಲೆಲ್ಲೋ ನಿಂತಿದ್ರು. ನಾನು ನೋಡಿದೆ ಅವ್ರನ್ನ, ಬಟ್ ಹೆಂಗೆ ಹೋಗಿ ಮಾತಾಡ್ಸ್ಲಿ ನಾನು ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ನನ್ನ ಪಾಡಿಗೆ ನಾನು ಒಂದು ಕಡೆ ಇದ್ದೆ. ಸಡನ್ನಾಗಿ ಹಿಂದ್ಗಡೆ ಬಂದೆ, ಹಾಯ್ ಭಾವನಾ ಹೌ ಆರ್ ಯು ಅಂತ. ಲೈಕ್ ಅಷ್ಟು ದೊಡ್ಡ ವ್ಯಕ್ತಿ, ನಾನು ಇಲ್ಲೆಲ್ಲೋ ನಿಂತ್ಕೊಂಡೇನೋ ಇದು ಮಾಡ್ತಾಯಿದ್ದೀನಿ, ಅವ್ರು ಬಂದ್ಬಿಟ್ಟು ಅವಶ್ಯಕತೆನೇ ಇರಲಿಲ್ಲ. ಬಟ್ ಅದನ್ನು ಎಷ್ಟೊಂದು ಹಂಬಲ್ ಆಗಿರಬೇಕು, ಆ ಪಾಸಿಟಿವಿಟಿ ಅದೆಲ್ಲ ಆ್ಯಕ್ಚುಲಿ ಅವರಿಂದ ತುಂಬ ಕಲಿಸಿದ್ದೀನಿ ನಾನು. ಕಲಿಸಿಲ್ಲ, ಅವರು ನೋಡ್ಬಿಟ್ಟು ಕಲ್ತಿದ್ದೀವಿ. ಎಸ್ ಸೂಪರ್. ಒಂಥರ ಮಾತಾಡ್ತಾ ಇದ್ರೆ ನಮಗೆ ದಿನ ಫುಲ್ ಹೋಗ್ತಾ ಇರುತ್ತೆ. ಹೌದೌದು. ಎಸ್ ಒಂಥರ ಶುಭ ಸೂಚನೆ, ಮಳೆ ಬೇರೆ ಬಂದಿದೆ. ಸೊ ಫೈನಲ್ ಆಗಿ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಚಿಯರ್ ಅಪ್ ಮಾಡಿ, ತುಂಬ ಚೆನ್ನಾಗಿ ಆಡಿ. ಡನ್. ನಾನು ಆಡೋದಲ್ಲ, ಹುಡುಗರು ಆಡಬೇಕು. ನಿಮ್ಮ ಟೀಮು ನಿಮ್ದ್ರಲ್ಲೂ ಆಡಿ. ಅದೇ ನನ್ನ ಅಪೋಸಿಟ್ ಬಂದರೆ ನಂಗೆ ಬಾಲ್ ಹಾಕ್ಬಿಡಿ. ಯಾಕಮ್ಮ ಭಯಾನ? ಇಲ್ಲ ನಾವಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನೋಡಿ, ಇಲ್ಲ ಮ್ಯಾಚ್ ಫಿಕ್ಸಿಂಗ್. ಅರವಿಂದ್ ಸರ್ ಕೇಳಿಸ್ಕೊತಾ ಇದ್ದೀರಾ? ಅವ್ರು ನನ್ನ ಆಟಾಡಿಸ್ಕೊಂಡ್ ಬರ್ತಾರೆ ಆಮೇಲೆ. ಇಲ್ಲ ಎಲ್ಲ AVR ಟಸ್ಕರ್ಸ್ ಹುಡುಗರಿಗೆ ರಾಜ್ ಕಪ್ಪಲ್ಲಿ ಸೂಪರಾಗಿ ಆಡಿ, ವಿಲ್ ಪ್ಲೇ ಅ ಗುಡ್ ಗೇಮ್, ದ ಬೆಸ್ಟ್ ಗೇಮ್ ಅಂತ ಹೋಗಿ ಫೀಲ್ಡ್ಗೆ ಬಾರ್ಸ್ ಬನ್ನಿ, ವಿಕೆಟ್ ಸರಿ ತೆಕ್ಕೊಂಡು ಬನ್ನಿ.
ಯಾ ನಾನು ಹೇಳಲ್ಲ ಗೆಲ್ಲೇಬೇಕು ಅಂತ ಅಲ್ಲ, ಏನೂ ಹೇಳಲ್ಲ ನಾನು, ಅದೊಂಥರ ಇದಾಗ್ಬಿಡುತ್ತೆ, ಅದು ಪ್ರೆಷರ್ ಆಗಿಬಿಡುತ್ತೆ ಮೋಸ್ಟ್ಲಿ. ಸೊ ಬಟ್ ಸೂಪರಾಗಿ ಆಡ್ತೀರಾ, ಆ ನಂಬಿಕೆ ನಮಗಿದೆ, ಆ್ಯಂಡ್ ಐ ಆಮ್ ದೇರ್ ಟು ಚಿಯರ್ ಯು ಅಪ್. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಓಕೆನಾ? ಥ್ಯಾಂಕ್ ಯು ಶಿಲ್ಪಾ. ಎಸ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಶಿವಮೊಗ್ಗ ಹುಡುಗಿ ಭಾವನಾ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಿಲ್ಪಾ, ಬಿಟ್ವಿ ನ್ಯೂಸ್, ಬೆಂಗಳೂರು.